ನಮಸ್ಕಾರ ಎಲ್ಲರಿಗೂ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತುಂಬಾ ದಿನಗಳ ನಂತರ ನಮ್ಮ ಚಾನೆಲ್ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ. ಇಂದಿನ ಕಥೆ. ಒಂದು ಹಳ್ಳಿಯಲ್ಲಿ ಮಲ್ಲಪ್ಪ ಎಂಬ ಹಿರಿಯ ರೈತರಿದ್ದರು. ಅವರಿಗೆ ಇದ್ದದ್ದೇ 2 ಎಕರೆ ಒಣ ಭೂಮಿ. ಹಳ್ಳಿಯ ಉಳಿದವರೆಲ್ಲ ಆಧುನಿಕ ಕೆಲಸಗಳತ್ತ ಮುಖ ಮಾಡಿದರು. ಮಲ್ಲಪ್ಪ ಮಾತ್ರ ತನ್ನ ಮಣ್ಣನ್ನು ನಂಬಿದ್ದರು. ನಾನು ಬೆಳೆ ಬೆಳೆಯುವುದನ್ನು ನಿಲ್ಲಿಸಿದರೆ ದೇಶ ಉಪವಾಸ ಇರಬೇಕಾಗುತ್ತದೆ ಎಂಬುದು ಅವರ ಅಚಲವಾದ ನಂಬಿಕೆಯಾಗಿತ್ತು. ಒಮ್ಮೆ ಆ ಹಳ್ಳಿಯಲ್ಲಿ ಸತತ 2 ವರ್ಷ ಮಳೆ ಬರಲೇ ಇಲ್ಲ. ಕೆರೆ ಕುಂಟೆಗಳೆಲ್ಲ ಒಣಗಿ ಹೋದವು. ಹಳ್ಳಿಯ ಬಹಳಷ್ಟು ರೈತರು ತಮ್ಮ ಜಮೀನನ್ನು ಮಾರಿ ನಗರಕ್ಕೆ ಕೆಲಸ ಹುಡುಕಿಕೊಂಡು ಹೋದರು. ಮಲ್ಲಪ್ಪನವರಿಗೂ ಸಾಲದ ಬಾಧೆ ಇತ್ತು. ದೊಡ್ಡ ದೊಡ್ಡ ಕಂಪನಿಯವರು ಬಂದು, ಮಲ್ಲಪ್ಪ, ನಿನ್ನ ಜಮೀನನ್ನು ನಮಗೆ ಮಾರಿಬಿಡು, ನಿನಗೆ ಬೇಕಾದಷ್ಟು ಹಣ ಕೊಡುತ್ತೇವೆ ಎಂದು ಆಮಿಷ ಒಡ್ಡಿದರು. ಆದರೆ ಮಲ್ಲಪ್ಪ ಒಪ್ಪಲಿಲ್ಲ. ನನ್ನ ಮಣ್ಣನ್ನು ಮಾರುವುದು ಎಂದರೆ ನನ್ನ ತಾಯಿಯನ್ನು ಮಾರಿದಂತೆ ಎಂದು ಅಚಲವಾಗಿ ನಿಂತರು. ಅವರು ಸೋಲೊಪ್ಪದೆ ಹಳೆಯ ಕಾಲದ ಕೃಷಿ ಪದ್ಧತಿಯನ್ನು ನೆನಪಿಸಿಕೊಂಡರು. ತಮ್ಮ ಜಮೀನಿನ ಒಂದು ಮೂಲೆಯಲ್ಲಿ ಚಿಕ್ಕದಾದ ಹೊಂಡ ತೋಡಿ ಅಲ್ಪ ಸ್ವಲ್ಪ ಬೀಳುತ್ತಿದ್ದ ಮಳೆ ನೀರನ್ನು ಸಂಗ್ರಹಿಸಲು ಶುರು ಮಾಡಿದರು. ಸಾವಯವ ಗೊಬ್ಬರ ಬಳಸಿ ಮಣ್ಣಿನ ಸತ್ವವನ್ನು ಉಳಿಸಿಕೊಂಡರು. 3ನೇ ವರ್ಷದ ಆರಂಭದಲ್ಲಿ ಸಾಧಾರಣ ಮಳೆಯಾಯಿತು. ಮಲ್ಲಪ್ಪನವರು ಆ ಕಡಿಮೆ ನೀರನ್ನೇ ಬಳಸಿಕೊಂಡು ಸಿರಿಧಾನ್ಯಗಳನ್ನು ಬೆಳೆದರು. ಇಡೀ ಹಳ್ಳಿಯ ಭೂಮಿ ಬಂಜರಾಗಿದ್ದಾಗ ಮಲ್ಲಪ್ಪನವರ 2 ಎಕರೆ ಜಮೀನು ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಆ ವರ್ಷ ಉತ್ತಮ ಇಳುವರಿ ಬಂದಿತು. ಅವರು ಬೆಳೆದ ಧಾನ್ಯಗಳಿಗೆ ನಗರದಲ್ಲಿ ಭಾರೀ ಬೇಡಿಕೆ ಸೃಷ್ಟಿಯಾಯಿತು. ಸಾಲವನ್ನೆಲ್ಲ ತೀರಿಸಿದ ಮಲ್ಲಪ್ಪ ಜಮೀನು ಮಾರಲು ಬಂದಿದ್ದ ಕಂಪನಿಯವರ ಮುಂದೆ ಹೆಮ್ಮೆಯಿಂದ ನಿಂತರು. ಮಣ್ಣನ್ನು ಪ್ರೀತಿಸುವವನು ಎಂದಿಗೂ ಸೋಲುವುದಿಲ್ಲ ಎಂದು ಅವರು ಇಡೀ ಹಳ್ಳಿಗೆ ತೋರಿಸಿಕೊಟ್ಟಿದ್ದರು. ಮಣ್ಣಿನ ಮಗನ ಈ ಗೆಲುವು ಇಂದು ನೂರಾರು ಯುವಕರಿಗೆ ಕೃಷಿಯತ್ತ ಮರಳಲು ಸ್ಫೂರ್ತಿಯಾಗಿದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.